ಜಿಲ್ಲೆಯ ಕುಣಿಗಲ್ ತಾಲೂಕಿನ ಪಾವಸಂದ್ರ ಗ್ರಾಮದಲ್ಲಿ ನಡೆಯುತ್ತಿದ್ದಂತಹ ಭೀಕರ ಜೀತ ಪದ್ಧತಿ ಹಾಗೂ ಅಕ್ರಮ ಕಲ್ಲು ಗಣಿಗಾರಿಕೆ ಜಾಲವನ್ನ ಅಧಿಕಾರಿಗಳು ಭೇದಿಸಿದ್ದಾರೆ. ಯಾವುದೇ ಅಧಿಕೃತ ಪರವಾನಗಿ ಅಥವಾ ಸರ್ಕಾರದ ಅನುಮತಿ ಪಡೆಯದೆ ಹೊರ ರಾಜ್ಯದಿಂದ ಸುಮಾರು 12 ಕುಟುಂಬಗಳನ್ನ ಕರೆತಂದು ಬೆದರಿಸಿ ಸಣ್ಣ ಸಣ್ಣ ಗುಡಿಸಲುಗಳನ್ನ ಕೂಡಿ ಹಾಕಿ ಯಾವುದೇ ಮೂಲ ಸೌಕರ್ಯಗಳನ್ನ ನೀಡದೆ ಅವರು ಅಕ್ರಮವಾಗಿ ಗಣಿಗಾರಿಕೆಯನ್ನ ನಡೆಸಲಾಗ್ತಾ ಇದೆ. ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಒಟ್ಟು 12 ಕುಟುಂಬಗಳನ್ನ ಕರೆತಂದು ಅವರನ್ನ ಬೆದರಿಸಿ ಸಣ್ಣ ಸಣ್ಣ ಗುಡಿಸಲುಗಳಲ್ಲಿ ಅವರನ್ನ ಕೂಡಿ ಹಾಕಿ ಯಾವುದೇ ಮೂಲ ಸೌಕರ್ಯಗಳನ್ನು ಕೂಡ ನೀಡದೆ ಅಕ್ರಮವಾಗಿ ಗಣಿಗಾರಿಕೆಯನ್ನ ನಡೆಸಲಾಗ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು. ಈ ಬಡ ಕಾರ್ಮಿಕರು ಯಾವುದೇ ಆಧುನಿಕ ಯಂತ್ರೋಪಕರಣಗಳಿಲ್ಲದೆ ಜೀವದ ಹಂಗನ್ನು ಕೂಡ ತೊರೆದು ಸುಮಾರು 100 ಅಡಿ ಆಳದಷ್ಟು ಕಲ್ಲು ಗಣಿಗಾರಿಕೆಯನ್ನ ನಡೆಸಿ ಜೀತಕ್ಕಿದ್ರು. ಖಚಿತ ಮಾಹಿತಿಯ ಮೇರೆಗೆ ತುಮಕೂರು ಉಪವಿಭಾಗದಾಧಿಕಾರಿಯಾದಂಥ ನಯೀದ್ ಜಂಜಂ ಅವರು ಸ್ಥಳಕ್ಕೆ ದಿಢೀರ್ ಅಂತ ಹೇಳಿ ದಾಳಿಯನ್ನ ನಡೆಸಿ ಜೀತ ದಾಳುವಾಗಿ ನೆರಳುತ್ತಿದ್ದಂಥ 9 ಕುಟುಂಬಗಳನ್ನ ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಈ ಅಕ್ರಮ ಗಣಿಗಾರಿಕೆಯನ್ನ ಶಶಿ, ರಘು ಮತ್ತು ಚನ್ನೇಗೌಡ ಎಂಬುವವರು ನಡೆಸುತ್ತಿದ್ರು ಎನ್ನಲಾಗಿದೆ. ದಾಳಿಯ ಸುಳಿವು ಸಿಗ್ತಾ ಇದ್ದಂತೆ ಮೂವರು ತಲೆಮರೆಸಿಕೊಂಡಿದ್ದಾರೆ. ಇಲ್ಲಿ ಹುಲಿಯಾರು ದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಹಲವು ವರ್ಷಗಳಿಂದ ಈ ಜೀತ ಪದ್ಧತಿ ಹಾಗೂ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ರೂ ಕೂಡ ಪೊಲೀಸರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬುವಂತ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಧುಗಿರಿ ಬಿಟ್ಟ ಮೇಲೆ ಮಧುಗಿರಿ ಡಿಸಿ ಆಫೀಸ್ ಇದ್ನಲ್ಲ ಗೊತ್ತಾಯ್ತು. ಅದರೊಳಗೆ ಇದು ಅಧಿಕೃತವಾಗಿ ಲೈಸೆನ್ಸ್ ತಗೊಂಡಿಲ್ಲ ಅನ್ನೋದು ಬರೀರಿ. ತಿಂಗಳಿಗೆ ಇಲ್ಲ ಸರ್, ವಾರಕ್ಕೆ 1 ವಾರ ಆಯ್ತಲ್ಲ, 1 ವಾರ ಕೆಲಸ ಆಗಲ್ಲ. 1 ವರ್ಷ